ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಆ, ಅಥವಾ ಕೋರ್ಸನ್ನು ಮಧ್ಯದಲ್ಲಿ ಏನಾದರೂ ಕೋರ್ಸನ್ನು ಬಿಟ್ಟು ಹೋಗಬೇಕಿತ್ತು, ಅಥವಾ ಟೆಂಪ್ರರಿ ಮಾರ್ಕ್ಸ್ ಕಾರ್ಡ್ಗಳನ್ನು ತರಿಸ್ಕೋಬೇಕಿತ್ತು, ಅಥವಾ ಡೂಪ್ಲಿಕೇಟ್ ಮಾರ್ಕ್ಸ್ಗಳನ್ನು ತರಿಸ್ಕೋಬೇಕಿತ್ತು, ಅಥವಾ ಚೇಂಜ್ ಆಫ್ ಕಾಲೇಜ್ ಮಾಡ್ಕೋಬೇಕಿತ್ತು, ಕೋರ್ಸ್ ಮಾಡ್ಕೋಬೇಕಿತ್ತು ಅಂದರೆ ನೀವು ಆನ್ಲೈನ್ ಪೇಮೆಂಟನ್ನು ಮಾಡೋಕ್ಕಾಗತ್ತೆ. ಅದನ್ನು ಆನ್ಲೈನ್ ಪೇಮೆಂಟನ್ನು ಮಾಡಿ ಪೋಸ್ಟ್ ಮುಖಾಂತರ ಕಳಿಸ್ಬೇಕು ಅಥವಾ ಬೈ ಹ್ಯಾಂಡ್ ಹೋಗಿ ತೊಗೊಂಬರ್ಬೋದು. ಈ ಥರ ಪ್ರೊಸೀಜರ್ ಇರುತ್ತೆ. ಸೊ ಯಾವ ರೀತಿಯಾಗಿ ನೀವು ಆನ್ಲೈನ್ ಪೇಮೆಂಟನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಆನ್ಲೈನ್ ಪೇಮೆಂಟ್ ಮಾಡೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಪ್ರೊಸೀಜರ್ ಕೂಡ ಇರುತ್ತೆ. ಸೊ ನೋಡಿ, ಇದು ಅಫಿಷಿಯಲ್ ವೆಬ್ಸೈಟು ಪ್ಯಾರಾಮೆಡಿಕಲ್ ಬೋರ್ಡ್ದು. ಇಲ್ಲಿ ನೋಡ್ಬೋದು ಶುಲ್ಕ ಪಾವತಿ ಆನ್ಲೈನ್ ಪೇಮೆಂಟ್ ಇದೆ, ಹೌದಾ? ಇದಕ್ಕೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟಾಗಿ ನಿಮಗೆ SBI ವೆಬ್ಸೈಟಿಗೆ ಹೋಗುತ್ತೆ. ವೆಬ್ಸೈಟಿಗೆ ಹೋದ್ಮೇಲೆ ಇಲ್ಲಿ ಕೆಳಭಾಗದಲ್ಲಿ ಇಲ್ಲಿ ನೋಡಿ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಹೌದಾ? ಇದಕ್ಕೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕಂತಂದರೆ ಚೇರ್ಮನ್ ಅಂತ ಹೊಡಿಬೇಕು. ನೋಡಿ, ನೆನಪಿಟ್ಕೊಳ್ಳಿ, ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ಹೊಡೆದ್ರೆ ಬೇಗ ಬರೋದಿಲ್ಲ, ಚೇರ್ಮನ್ ಅಂತ ಹೊಡಿಬೇಕು. ಸೊ ಚೇರ್ಮನ್ ಅಂತ ಹೊಡೆದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಹೌದಾ? ಚೇರ್ಮನ್ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ಬರ್ತಾ ಇದೆ. ಇಷ್ಟೇ ಸಾಕು. ಚೇರ್ಮನ್ ಅಂತ ಹೊಡೆದು ಬಿಟ್ರೆ ಚೇರ್ಮನ್ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ಬರುತ್ತೆ. ಇದಕ್ಕೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಪೇಮೆಂಟ್ ಕ್ಯಾಟಗರಿ ಅಂತ ಬರುತ್ತೆ. ಸೊ ಕ್ಯಾಟಗರಿ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಭಾಳಷ್ಟು ಫಂಕ್ಷನ್ ತೋರಿಸುತ್ತೆ. ಏನಂದರೆ ಇನ್ಸ್ಟಿಟ್ಯೂಟ್ ಫೀಸು, ಮಿಸ್ಕೊಲಿನಿಯಸ್ಸು, ಸ್ಟೂಡೆಂಟ್ ಫೀಸ್ ಅಂತ ಇರುತ್ತೆ. ಆಮೇಲೆ ನೋಡಿ, ಇಲ್ಲಿ ಟೆಂಪ್ರರಿ ಫೀಸ್ ಅಂತಿದೆ. ಟೆಂಪ್ರರಿ SLC ಮಾರ್ಕ್ಸ್ ಕಾರ್ಡ್ ಬೇಕಾಗಿತ್ತು, ನಿಮಗೆ ಅರ್ಜೆಂಟಾಗಿ SLC ಮಾರ್ಕ್ಸ್ ಕಾರ್ಡ್ ಬೇಕಾಗಿತ್ತು. ಆವಾಗ ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಪ್ಪ ನಂಗೆ ಬೇರೆದು ಬೇಕಾಗಿತ್ತು. ಬೇರೆ ಅಂದರೆ ಯಾವೆಲ್ಲ ಆಪ್ಷನ್ ಇರ್ತವೆ? ಸ್ಟೂಡೆಂಟ್ ಫೀಸ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ನಿಮ್ಮ ರಿಜಿಸ್ಟರ್ ನಂಬರು, ನಿಮ್ಮ ನೇಮು, ಮೊಬೈಲ್ ನಂಬರು, ಇನ್ಸ್ಟಿಟ್ಯೂಟ್ ಹೆಸರು, ಕಾಲೇಜ್ ಹೆಸರು, ಯಾವ ಡಿಸ್ಟಿಕಲ್ಲಿ ಬರುತ್ತೆ ಕಾಲೇಜು, ಆಮೇಲೆ ಇಲ್ಲಿ ನೋಡಿ ರೀಸನ್ ಫಾರ್ ಪೇಮೆಂಟ್ ಅಂತಿದೆ. ರೀಸನ್ ಫಾರ್ ಪೇಮೆಂಟ್ ಎದಕ್ಕೆ ಮಾಡ್ತಾ ಇದ್ದೀರಾ? ಸೊ ಇದು ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ನೋಡ್ಬೋದು ಡಿಪ್ಲೊಮಾ ಸರ್ಟಿಫಿಕೇಟ್ ಫೀಸ್ ಬರುತ್ತೆ, ಡಿಸ್ಕಂಟಿನ್ಯೂ ಫೀಸ್ ಬರುತ್ತೆ. ಡಿಸ್ಕಂಟಿನ್ಯೂ ಅಂದರೆ ಈಗ ಮಿಡ್ಲಲ್ಲಿ ಬಿಟ್ಟು ಹೋಗ್ತಿರ್ತಾರೆ ವಿದ್ಯಾರ್ಥಿಗಳು, ನಮಗೆ ಕೋರ್ಸ್ ಬೇಡ ಅಂತ, ಅಂಥದ್ದು. ಅಥವಾ ಇದು ಯಾವುದು, ಕರೆಕ್ಷನ್ ಆಫ್ ಮಾರ್ಕ್ಸ್ ಕಾರ್ಡ್ ಕರೆಕ್ಷನ್ ಇರುತ್ತೆ, ನೇಮ್ ಕರೆಕ್ಷನ್ನು ಆ ಥರ ಇರುತ್ತೆ. ಅಥವಾ ಇಂಟರ್ನ್ಶಿಪ್, ನೋಡಿ ಸ್ಪೆಷಲ್ ಇಂಟರ್ನ್ಶಿಪ್ಗೆ ಪೇಮೆಂಟ್ ಮಾಡೋದು ಇರ್ಬೋದು, ಚೇಂಜ್ ಆಫ್ ಕೋರ್ಸ್, ಚೇಂಜ್ ಆಫ್ ಕಾಲೇಜಿಗೆ. ಆಮೇಲೆ ಇಲ್ಲಿ ನೋಡಿ ಟೆಂಪ್ರರಿ SLC ಮಾರ್ಕ್ಸ್ ಕಾರ್ಡು, ಆಮೇಲೆ ಎಕ್ಸ್ರೇ, ಆಮೇಲೆ ಇದು ಜೆರಾಕ್ಸ್ ಆನ್ಸರ್ ಸೀಟ್ ತರಿಸ್ಕೋಬೇಕಿತ್ತು. ಜೆರಾಕ್ಸ್ ಅಂದರೆ ಇವಾಗ ನೀವು ಫೋಟೋ ಕಾಪಿ ತರಿಸ್ಕೋಬೇಕಲ್ಲ, ಫೀಸನ್ನು ಇಲ್ಲಿ ಮಾಡ್ಬೋದು. ರಿವ್ಯಾಲ್ಯೂಷನ್ ಫೀಸ್ ಅಂತ ಇದೆ, ಎಕ್ಸಾಮ್ ಫೀಸ್ ಅಂತ ಇದೆ, ಹೌದಾ? ಸೊ ಆಮೇಲೆ DOTT ಏನೊಂದು ಹೊಸದಾಗಿ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಏನು ಮಾಹಿತಿ ಇನ್ನೂ ಕ್ಲಿಯರ್ ಕೊಟ್ಟಿಲ್ಲ. ಬಟ್ ಇಷ್ಟೆಲ್ಲದರಲ್ಲಿ ನಿಮ್ಗೆ ಯಾವ್ದಾರು ಒಂದು ಬೇಕಾಗಿತ್ತು. ಉದಾಹರಣೆಗೆ ನಾನು ಹೇಳ್ತೀನಿ, ಇಂಟರ್ನ್ಶಿಪ್ ಫೀಸು ಅಥವಾ ಟೆಂಪ್ರರಿ SLC ಮಾರ್ಕ್ಸ್ ಕಾರ್ಡ್ ಬೇಕಾಗಿತ್ತು, ಅದಕ್ಕೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ಮೇಲೆ ನೀವು ಏನು ಮಾಡಬೇಕು, ಫೀಸ್ ಎಷ್ಟಿದೆ ಅದನ್ನು ನೀವು ಬೋರ್ಡ್ಗೆ ಕಾಲ್ ಮಾಡಿ ಕೇಳ್ಕೋಬೇಕಾಗತ್ತೆ. ಸೊ ಉದಾಹರಣೆಗೆ 1000 ರೂಪೀಸ್ ಫೀಸ್ ಇದೆ, ಅದಕ್ಕೆ ಪೇ ಮಾಡಬೇಕು. ಇಲ್ಲಿ ರಿಮಾರ್ಕಲ್ಲಿ ಬರೀಬೇಕು ಟೆಂಪ್ರರಿ ಮಾರ್ಕ್ಸ್ ಕಾರ್ಡ್ ಅಂತ ಬರೀಬೇಕು. ನೆಕ್ಸ್ಟ್ ಕೆಳಗಡೆ ಬಂದ ಮೇಲೆ ಇಲ್ಲಿ ನಾನು ಎಕ್ಸಾಂಪಲ್ ಒಂದು ಡಮ್ಮಿ ಹಾಕ್ತೀನಿ ರಿಜಿಸ್ಟ್ರೇಷನ್ ನಂಬರಲ್ಲಿ. ಓಕೆ, ಸೊ ಡಮ್ಮಿ ನಂಬರ್ ಹಾಕ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಇಂಡಿವಿಜುವಲ್, ಇಲ್ಲಿ ನಿಮ್ಮ ಹೆಸರು ಬರಬೇಕಾಗುತ್ತೆ. ಮತ್ತೆ ನಿಮ್ಮ ಹೆಸರು, ಮೊಬೈಲ್ ನಂಬರ್ ಆ್ಯಸ್ ಇಟ್ ಈಸ್ ಮೇಲ್ಭಾಗದಲ್ಲಿ ಏನಿತ್ತು ಅದನ್ನೇ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು. ಸೊ ಮೊಬೈಲ್ ನಂಬರ್ ಹಾಕಿದ ಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ನೀವು ಎಕ್ಸಾಂಪಲ್ ಏನು ಡೇಟ್ ಆಫ್ ಬರ್ತ್ಗಳು ಯಾವ್ದಾರು ಒಂದು, ನಿಮ್ದು ಯಾವುದು ಡೇಟ್ ಆಫ್ ಬರ್ತ್ ಇರುತ್ತೆ. ಓಕೆ, ಸೊ ಅದನ್ನು ಇಲ್ಲಿ ತೊಗೋಬೇಕಾಗುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮಲ್ಲಿ ಇಮೇಲ್ ಐ ಡಿ ಇದ್ದರೆ ಸೊ ಅದನ್ನು ಏನು ಮಾಡಬೇಕು, ಇಲ್ಲಿ ನೀವು ಹಾಕಬೇಕು. ಹಾಕಿದ ಮೇಲೆ ಇಲ್ಲಿ ನೋಡಿ, ಇಲ್ಲಿ ವಿ ಹ್ಯಾವ್ ಆಲ್ರೆಡಿ ಅಗ್ರೀಡ್ ಅಂತ ಕ್ಲಿಕ್ ಮಾಡಿ ಇದೊಂದು ಕ್ಯಾಪ್ಸನ್ನು ಹಾಕಬೇಕಾಗುತ್ತೆ. ಸೊ ಕ್ಯಾಪ್ಸನ್ನು ಹಾಕಿ ನೆಕ್ಸ್ಟ್ ಮಾಡಬೇಕು. ನೆಕ್ಸ್ಟ್ ಮಾಡಿದ ಮೇಲೆ ಈ ಥರ ಬರುತ್ತೆ, ನೀವು ಹಾಕಿರುವಂಥ ಡೀಟೇಲ್ಸ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಹೊಡಿಬೇಕು. ನೆಕ್ಸ್ಟ್ ಹೊಡೆದ ಮೇಲೆ ನಿಮಗೆ ನೋಡಿ ಸ್ಟೇಟ್ ಬ್ಯಾಂಕ್ ಇದ್ದರೆ, ಸ್ಟೇಟ್ ಬ್ಯಾಂಕ್ದ ನೀವೇನಾದರೂ ಥ್ರೂ ನೀವು ಪೇಮೆಂಟ್ ಮಾಡಬೇಕಂದ್ರೆ 18 ರೂಪಾಯಿ. ಅಥವಾ ಇಲ್ಲಪ್ಪ ನನಗೆ ಬ್ರ್ಯಾಂಚಿಗೆ ಪೇ ಮಾಡ್ತೀನಿ ಅಂದರೆ 59 ರೂಪಾಯಿ. ಬ್ರ್ಯಾಂಚಿಗೆ ಹೋದರೆ ಚಲನ್ ಬರುತ್ತೆ, ಚಲನ್ ಕೂಡ ಪೇಮೆಂಟ್ ಮಾಡ್ಬೋದು. ಇಲ್ಲ ನಾನು ಡೈರೆಕ್ಟ್ ಏನು ಮಾಡ್ತೀನಿ ಅಂತಂದರೆ ಪೇಮೆಂಟ್ ಮಾಡ್ತೀನಿ. ಓಕೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಇವೆಲ್ಲ ಆಪ್ಷನ್ ಇದಾವೆ. ಇದರಲ್ಲಿ ನೆಫ್ಟ್ ಮುಖಾಂತರ ನಾವು ಮಾಡ್ತೀನಿ, ಆದರೆ UPI ಇಲ್ಲಿ ಕೊಟ್ಟಿದ್ದಾರೆ, ಬಟ್ ನಾಟ್ ಅವೈಲೇಬಲ್ ಇದೆ. ಓಕೆ, ಸೊ ಹೀಗಾಗಿ ನೀವು ಏನು ಮಾಡ್ಬೋದು ಅಂತಂದರೆ ಬ್ರ್ಯಾಂಚ್ ನಾನು ಪೇಮೆಂಟ್ ಮಾಡ್ತೀನಿ ಅಂದರೆ ಈ ರೀತಿಯಾಗಿ
ಚಾನಲ್ ಬರುತ್ತೆ. ಬ್ರ್ಯಾಂಚ್ ಮುಖಾಂತರ ನೀವು ಪೇಮೆಂಟ್ ಮಾಡ್ಬೋದು, ಇಲ್ಲ ಅನ್ನೋದಿಲ್ಲ. ಇಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಚಾನಲ್ ಇರುತ್ತೆ ಅಂತ. ಇದನ್ನು ಕೂಡ ನೀವು ಪೇಮೆಂಟನ್ನು ಮಾಡಿ ಈ ರೀತಿ ಪೇಮೆಂಟನ್ನು ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ತುಂಬಿ ಈ ಒಂದು ರೆಸಿಪ್ಟನ್ನು ತೊಗೊಂಡು ನೀವು ಅಟ್ಯಾಚ್ ಮಾಡಿ ನೀವು ಮುಂದಿನ ಪ್ರೊಸೀಜರನ್ನು ಮಾಡಿಕೊಳ್ಬೋದು. ಇದು ಯಾವ ರೀತಿಯಾಗಿ ನಾವು ಪೇಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.